ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಳ್ಕೊಳ್ಳೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ರೀತಿಯಾದಂಥ ಡೌಟ್ಸು ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾಕೆ ಬರುತ್ತೆ, ನನ್ನ ವ್ಯೂವರ್ಸ್ಗೆ ಯಾಕೆ ಬರುತ್ತೆ, ಮತ್ತು ನನಗೆ ಯಾಕೆ ಬರುತ್ತೆ ಅನ್ನೋದು ನಿಜ ನನಗೆ ಗೊತ್ತಿಲ್ಲ. ಬಟ್ ಆದರೂ ಈ ರೀತಿಯಾದಂಥ ಡೌಟ್ಸ್ ಬರ್ತಿದೆ ಅಂತಂದರೆ ನಾರ್ಮಲ್ ಅವ್ರಿಗಿಂತ ತಲೆ ಚೆನ್ನಾಗಿ ಓಡ್ತಿದೆ ಅಂತ. ಅಂದರೆ ನಾರ್ಮಲಿ ಯಾರ್ಯಾರಿಗೆ ತಲೆ ಓಡ್ತಿದೆಯೋ ನೀವೆಲ್ಲರೂ ಸೂಪರ್ ಅಮೇಝಿಂಗ್. ತಲೆ ಓಡೋದಂದ್ರೆ ಏನು, ತಲೆ ಎಲ್ಲೂ ನಡ್ಕೊಂಡು ಹೋಗಲ್ಲ ಬೈದವೆ. ತಲೆ ಓಡೋದಂತಂದರೆ ಲೈಕ್ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದರೆ ನಾವು ಯೋಚನೆ ಮಾಡೋದನ್ನ ತಲೆ ಓಡೋದು ಅಂತ ಹೇಳ್ತೀವಿ. ಅದೇ ರೀತಿಯೇ ಈಗ ತುಂಬ ಜನರಿಗೆ ಒಂದು ಡೌಟ್ ಇದೆ, ಹರ್ಬಲೈಫಲ್ಲಿ ಇರುವಂಥ ಶುಗರ್. ಓಕೆ, ಹರ್ಬಲೈಫಲ್ಲಿ ಶುಗರ್ ಇದೆ, ಎಲ್ಲರಿಗೂ ಗೊತ್ತು. ಶೇಕು ಸ್ವೀಟ್ ಆಗಿರುತ್ತೆ, ಕಹಿ ಅಥವಾ ಹುಳಿ ಖಾರ ಇಲ್ಲ ಒಗರು ಏನಿಲ್ಲ. ಸೊ ಶೇಕ್ ಬಂದು ಫುಲ್ಲಿ ಸ್ವೀಟ್ ಆಗಿರುತ್ತೆ. ಶೇಕ್ನ ಕುಡಿತಾರೆ, ಸ್ವೀಟ್ ಬರುತ್ತೆ. ಸೊ ಈ ಶುಗರ್ ಅಂದರೆ ಆ ಶೇಕಲ್ಲಿರುವಂಥ ಸ್ವೀಟ್ನೆಸ್ನ ತೊಗೊಂಡ್ರೆ ಶುಗರ್ ಬರಲ್ವಾ ಅನ್ನೋದು ತುಂಬ ಜನರ ಡೌಟ್. ಅಂದರೆ ಹೌದು, ಖಂಡಿತ ಶೇಕ್ ಒಳಗಡೆ ಸ್ವೀಟ್ ಇದೆ, ಐ ಅಗ್ರಿ, ನಾನು ಅಗ್ರಿ ಮಾಡಲ್ಲ ಅಂತೇಳಿ. ಸ್ವೀಟ್ ಆಗಿರೋದಕ್ಕೇ ಶೇಕ್ ಜನ ಕುಡಿತಾರೆ. ಸೊ ಆ ಸ್ವೀಟ್ನೆಸ್ಸು ಶುಗರಿಂದ ಬಂದಿರೋದು ಅಂತ ತುಂಬ ಜನ ಕೇಳ್ತಾರೆ. ಸೊ ನೋಡಿ, ಶುಗರ್ ಬಂದ್ಬಿಟ್ಟು ಒನ್ ಆಫ್ ದ ಐ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂಥ ಒಂದು ಫುಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಆ್ಯಡೆಡ್ ಶುಗರ್ ಹಾಕಿರುವಂಥ ಒಂದು ಯಾವುದೋ ಒಂದು ಜ್ಯೂಸ್ ಕುಡಿತೀರಾ, ಇಲ್ಲಾಂದರೆ ಯಾವುದೋ ಒಂದು ಕೆಫಿನೇಟೆಡ್ ಡ್ರಿಂಕ್ ತೊಗೊಳ್ತೀರಾ ಅಂದರೆ ಅದೆಲ್ಲರಲ್ಲೂ ಶುಗರ್ ಇದೆ. ಫಾರ್ ಎಕ್ಸಾಂಪಲ್, ಕಾಫಿ ಕುಡಿತೀರಾ ಅಂದರೆ ಒಂದು ಶುಗರ್ ಇದೆ, ಟೀ ಕುಡಿತೀರಾ ಅಂದರೂ ಶುಗರ್ ಇದೆ, ಫ್ರೂಟ್ ಜ್ಯೂಸ್ ಕುಡಿತೀರಾ ಅಂದರೂ ಶುಗರ್ ಇದೆ, ಅದೆಲ್ಲದಲ್ಲೂ ಕೂಡ ಶುಗರ್ ಇದೆ. ಬಟ್ ಇದು ಯಾವುದನ್ನೇ ನೀವು ತೊಗೊಂಡ್ರು ಅದೆಲ್ಲ ಕೂಡ IGI ಅಂದರೆ ಜಾಸ್ತಿ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂಥ ಒಂದು ಫುಡ್ಡು. ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಏನಪ್ಪ ಅಂತಂದರೆ ಬಾಡಿ ಒಳಗಡೆ ಹೋಗಿ ರಕ್ತದ ಜೊತೆ ಬೇಗ ಶುಗರ್ನ ರಿಲೀಸ್ ಮಾಡೋದು ಗ್ಲೈಸಮಿಕ್ ಇಂಡೆಕ್ಸ್ ಐ ಇರುವಂಥ ಫುಡ್. ಆದರೆ ಅದರಲ್ಲೂ ಕೂಡ ಶುಗರ್ ಇದೆ, ಗ್ಲೈಸಮಿಕ್ ಇಂಡೆಕ್ಸ್ ಐ ಇದೆ. ಶೇಕಲ್ಲಿ ಕೂಡ ಶುಗರ್ ಇದೆ, ಗ್ಲೈಸಮಿಕ್ ಇಂಡೆಕ್ಸ್ ಲೋ ಇದೆ, ಕಡಿಮೆ ಇದೆ. ಯಾಕೆ? ಬಿಕಾಸ್ ಇದರೊಳಗಡೆ ಇರುವಂಥ ಶುಗರ್ ಏನು ಮಾಡುತ್ತಪ್ಪ ಅಂದರೆ ನಮ್ಮದು ಶುಗರ್ ಲೆವೆಲ್ನ ಸ್ಪೈಕ್ ಮಾಡಲ್ಲ. ಬಟ್ ನಾರ್ಮಲಿ ನಾವು ಯಾವುದೇ ಒಂದು ಕೆಫಿನೇಟೆಡ್ ಡ್ರಿಂಕ್ಸ್ ಇಲ್ಲ ಅಂದರೆ ಯಾವುದೇ ಒಂದು ಡ್ರಿಂಕ್ ತೊಗೊಂಡ್ರೆ ನೀವು ಅದರೊಳಗಿರುವಂಥ ಶುಗರ್ ನಮ್ಮ ಬಾಡಿಗಳಿರುವಂಥ ಶುಗರ್ನ ಸ್ಪೈಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದು ಬಂದು IGI, ಇದು ಬಂದು ಲೋ GI. ಇದ್ರೊಳಗಡೆ ನಿಮ್ಗೆ ಅನಿಸುತ್ತೆ ಬರೀ ಶುಗರ್ ಮಾತ್ರ ಇದೆ ಅಂತ. ನಾವು ಹ್ಯಾವಿಂಗ್ ಸಮ್ ಸೋಷಿಯಲ್ ನಾಲೆಜ್ ಪ್ರಕಾರ ನೀವು ಯೋಚನೆ ಮಾಡಿದ್ರೆ ಶುಗರ್ ಎಷ್ಟೊಂದು ಫಾರ್ಮಲ್ಲಿ ಬರುತ್ತೆ. ಶುಗರ್ ಬಂದು ಡೈರೆಕ್ಟಾಗಿ ನೀವು ಸಕ್ಕರೆಯಿಂದ ಹಾಕೊಂಡ್ರೆ ಆ್ಯಡೆಡ್ ಶುಗರ್ ಆಯಿತು, ನೀವು ಡೈರೆಕ್ಟಾಗಿ ಫ್ರೂಟ್ಸಿಂದ ಬಂದರೆ ನ್ಯಾಚುರಲ್ ಶುಗರ್ ಆಯ್ತಲ್ಲ. ಅದನ್ನು ಯಾಕೆ ಮಾಡ್ತಿದ್ದೀವ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಸೀಬೆಹಣ್ಣು ತಿಂತೀರಾ ಅಂದ್ಕೊಳ್ಳಿ. ಆ ಸೀಬೆಹಣ್ಣು ತಿಂದರೆ ಅದರೊಳಗೂ ಶುಗರ್ ಇದೆ. ಬಟ್ ನೀವು ನಾರ್ಮಲಿ ಸೀಬೆಹಣ್ಣು ಆ್ಯಡೆಡ್ ಓದ್ತಾ ಅಂದರೆ ಅದರೊಳಗಡೆ ಶುಗರ್ ಇರಲ್ಲ. ಅಂದರೆ ಸೀಬೆಹಣ್ಣು ಜ್ಯೂಸ್ ಕುಡಿತೀರಾ ಅಂದ್ಕೊಳ್ಳಿ, ಸೀಬೆಹಣ್ಣಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಅದರೊಳಗಡೆ ನಿಮಗೆ ಸಿಗೋದು ಬಂದು ನ್ಯಾಚುರಲ್ ಶುಗರ್ ಅಲ್ಲ, ಆರ್ಟಿಫಿಷಿಯಲ್ ಶುಗರ್. ಯಾಕಂದರೆ ಅದಕ್ಕೆ ಸಕ್ಕರೆ ಹಾಕ್ಬಿಟ್ರಿ. ಆ್ಯಂಡ್ ಅದೇ ರೀತಿಯೇ ನಿಮ್ಗೆ ಎಷ್ಟೊಂದು ಜನಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೋಡಿ, ಒಂದು ಮಾವಿನ ಹಣ್ಣು ನೀವು ತರ್ತೀರಾ ಅಂದ್ಕೊಳ್ಳಿ. ಆ ಮಾವಿನ ಹಣ್ಣು ನೀವು ಕಚ್ಚು ತಿಂದರೆ ಅದರೊಳಗಡೆ ಸಿಗುವಂಥ ಶುಗರ್ ನ್ಯಾಚುರಲ್ ಶುಗರ್ ನಿಮ್ಮ ಬಾಡಿಗೆ. ಬಟ್ ಅದೇ ನೀವು ಮಾವಿನ ಹಣ್ಣು ಜ್ಯೂಸ್ ಕುಡಿಯೋಕೆ ಹೋಗ್ತೀರಾ ಅಂದ್ಕೊಳ್ಳಿ, ಅದು ನ್ಯಾಚುರಲ್ ಆಗಲ್ಲ. ಓಕೆ, ಸೊ ಯಾಕಂದರೆ ಅದಕ್ಕೆ ನೀವು ಮತ್ತೆ ಸಕ್ಕರೆ ಹಾಕ್ಬಿಡ್ತೀರಾ, ಅವಾಗ ಅದು ಇನ್ನೊಂದು ಫಾರ್ಮ್ಗೆ ಹೋಯ್ತು, ಅವಾಗ ನ್ಯಾಚುರಲ್ ಆಗಲಿಕ್ಕಿಲ್ಲ. ಅದೇ ರೀತಿಯೇ ನಮಗೆ 2 ಟೈಪ್ಸ್ ಆಫ್ ಶುಗರ್ ಬರ್ತದೆ, ಒಂದು ಆ್ಯಡೆಡ್ ಶುಗರು, ಒಂದು ಬಂದು ಆ್ಯಡೆಡ್ ಶುಗರ್. ಓಕೆನಾ? ಸೊ ನ್ಯಾಚುರಲ್ ಶುಗರಿಂದ ಬಂದಿರುವಂಥ ಶುಗರು ಸ್ಟೀವಿಯಾ ಅಂತ ಒಂದು ಕಂಟೆಂಟ್ ಇದೆ. ಈ ಸ್ಟೀವಿಯಾ ಏನು ಮಾಡುತ್ತಪ್ಪ ಅಂದರೆ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂಥ ಫುಡ್ಡು. ಆ್ಯಂಡ್ ಇದನ್ನು ಮನುಷ್ಯ ತೊಗೊಂಡ್ರೆ ಒಂದು ಶುಗರ್ ಲೆವೆಲ್ ಐ ಆಗಲ್ಲ. ಸೊ ಆ ಶುಗರ್ನೆಲ್ಲ ಇವರು ಯೂಸ್ ಮಾಡಿದ್ದಾರೆ. ಯಾಕೆ ಇವರು ಅದನ್ನು ಯೂಸ್ ಮಾಡಿದೆ ಅಂದರೆ ಜನಕ್ಕೆ ಸ್ವೀಟ್ ಇರಬೇಕು. ಸೊ ನಮ್ಮ ಜನ ಸ್ವೀಟ್ ಇಲ್ಲ ಅಂದರೆ ಯಾವುದನ್ನು ತೊಗೊಳೋದಿಲ್ಲ, ಕುಡಿಯೋದು ಇಲ್ಲ. ಸೊ ಅವ್ರಿಗೆ ಇದಿಷ್ಟ ಆದರೆ ಮತ್ತೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಈ ಸ್ಟೀವಿಯಾದು ಬೆನಿಫಿಟ್ಸೇ ಇದೆ ವಿನಃ ಇದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ. ಸೊ ಸ್ಟೀವಿಯಾದಲ್ಲಿ ನಮಗೆ ಗ್ರೇಡ್ಸ್ ಬರುತ್ತೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ ಹಿಂಗೆ. ಮಾರ್ಕೆಟಲ್ಲಿ ನೋಡಿ, ಒಂದು ಮಾವಿನ ಹಣ್ಣು ಬರುತ್ತೆ ಅಂದರೆ ಗ್ರೇಡ್ ಬರುತ್ತೆ, ಒಂದು ಆನಿಯನ್ ಬರುತ್ತೆ ಅಂದರೆ ಗ್ರೇಡ್ಸ್ ಬರುತ್ತೆ. ಅಂದರೆ ಈರುಳ್ಳಿ ನೋಡಿ, ನಮಗೆಲ್ಲ ಬರೋದು, ನಾವೆಲ್ಲ ತಿನ್ನೋದು ಗ್ರೇಡ್ 2 ಇಲ್ಲ ಗ್ರೇಡ್ 3. ಗ್ರೇಡ್ 1 ಯಾವಾಗಲೂ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿ. ಎಕ್ಸ್ಪೋರ್ಟ್ ಅಂದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಗ್ರೇಡ್ 2, ಗ್ರೇಡ್ 3 ಬಂದ್ಬಿಟ್ಟು ನಮ್ಗಂತಾನೆ ಇಟ್ಕೊಳ್ತಾರೆ. ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಹೆಂಗಿರುತ್ತೋ ಹಂಗೆ ಕೊಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂಲಿ ಯಾರು ಜಾಸ್ತಿ ದುಡ್ಡು ಕೊಡೋಕೆ ರೆಡಿ ಆಗ್ತಾರೋ ಅವ್ರಿಗೆ ಗ್ರೇಡ್ ಕ್ವಾಲಿಟೀಸ್ ಪ್ರಾಡಕ್ಟ್ಸ್ ಕೊಡ್ತಾರೆ. ನೀವು ಒಳ್ಳೆ ದುಡ್ಡು ಕೊಡ್ಲಿಕ್ಕೆ ರೆಡಿ ಆದರೆ ಗ್ರೇಡ್ 1 ಕೊಡ್ತಾರೆ. ನಾವು ಒಳ್ಳೆ ದುಡ್ಡು ಕೊಡೋಕೆ ರೆಡಿ ಇಲ್ಲ, ನಮಗೆ ಕಡಿಮೆ ರೇಟಲ್ಲಿ ಬೇಕಾದರೆ ಗ್ರೇಡ್ 2, ಗ್ರೇಡ್ 3 ಕೊಡ್ತಾರೆ. ಅದೇ ರೀತಿಯೇ ಸ್ಟೀವಿಯಾನು ಗ್ರೇಡ್ 1 ಸ್ಟೀವಿಯಾ ಯೂಸ್ ಮಾಡಿರೋದ್ರಿಂದ ಈ ಸ್ಟೀವಿಯಾ ಬಂದು ಕಂಪ್ಲೀಟ್ಲಿ ನ್ಯಾಚುರಲ್.
ಇದನ್ನು ಮಕ್ಕಳು ತೊಗೊಂಡ್ರು ಏನೂ ಆಗಲ್ಲ, ನಾನು ತೊಗೊಂಡ್ರು ಏನಾಗಲ್ಲ, ವಯಸ್ಸಾದವ್ರು ತೊಗೊಂಡ್ರು ಏನಾಗಲ್ಲ. ಇಷ್ಟು ಟಿ ವಿ ಆಗ್ಬಿಟ್ಟು ಬಾಡಿಗಡೆ ಶುಗರ್ ಲೆವೆಲ್ನ ಸ್ಪೈಕ್ ಮಾಡಲ್ಲ. ಸೊ ಯಾವಾಗ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ವೋ ಆಟೋಮೆಟಿಕ್ ಆಗಿ ಒಬ್ಬ ಮನುಷ್ಯನಿಗೆ ಶುಗರ್ ಬರಲ್ಲ. ಈಗ ಇಷ್ಟೊತ್ತರೆಗೂ ನಾನು ಹರ್ಬಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೆ, ನಿಮ್ಗೆಲ್ಲರಿಗೂ ಅರ್ಥ ಆಯಿತು. ಬಟ್ ಟ್ವಿಸ್ಟ್ ಏನಪ್ಪ ಅಂದರೆ, ಈಗ ತುಂಬ ಜನಕ್ಕೆ ಶುಗರ್ ಬಂದಿದೆ. ಇವ್ರಿಗೆಲ್ಲ ಶುಗರ್ ಬಂದಿರೋದು ಯಾಕೆ? ತುಂಬ ಜನಕ್ಕೆ ಯಾರ್ಯಾರು ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಇವ್ರಿಗೆಲ್ಲರಿಗೂ ಡಯಾಬಿಟಿಸ್ ಬಂದಿದೆ. ಇವ್ರಿಗೆಲ್ಲ ಡಯಾಬಿಟಿಸ್ ಬಂದಿರೋ ರೀಸನ್ ಬಂದು ಯಾಕೆ? ಇವರೆಲ್ಲ ಶೇಕ್ ಕುಡಿದು ಡಯಾಬಿಟಿಸ್ ಬಂತ? ತುಂಬ ಜನಕ್ಕೆ ಶೇಕ್ ಕುಡಿದಾರೆ ಡಯಾಬಿಟಿಸ್ ಬಂದಿದೆ. ಯಾಕಪ್ಪ? ನನಗೆ ಇಷ್ಟೊತ್ತರೆಗೂ ನೀವು ಕೇಳಿದ್ರಿ, ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಬಟ್ ನನಗೆ ಉತ್ತರ ನೀವು ಕೊಡಿ. ತುಂಬ ಜನಕ್ಕೆ ಡಯಾಬಿಟಿಸ್ ಇದೆ, ಯಾಕೆ? ನೀವು ಹೇಳ್ಬೋದು, ಸರ್ ಅವ್ರದ್ದು ಆನ್ಸಿಸ್ಟರ್ಸಿಂದ ಬಂದಿದೆ, ಅವ್ರ ಅಪ್ಪನಿಂದ ಬಂದಿದೆ. ಆಯಿತು, ನೀವು ಅವರಪ್ಪ ಅಂತ ತೊಗೊಂಡೋದ್ರೆ ನನಗೊಂದು ಡೌಟ್ ಯಾವಾಗ ಹೊಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಮೇಶ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಅನ್ಕೊಳ್ಳಿ. ರಮೇಶ್ಗೆ ಡಯಾಬಿಟಿಸ್ ಬಂದಿದ್ರೆ ರಮೇಶ್ ಅವ್ರ ಅಪ್ಪನಿಂದ ಬಂತು ಅಂತ ರಮೇಶ್ ಹೇಳೋದು. ಸರಿ, ರಮೇಶ್ ಅವ್ರ ಅಪ್ಪಂಗೆ ಡಯಾಬಿಟಿಸ್ ಇದೆ ಅಂತ ಅನ್ಕೊಳ್ಳಿ. ಅವ್ರ ತಾತಂಗೂ ಡಯಾಬಿಟಿಸ್ ಇದೆ ಅಂತ ಅನ್ಕೊಳ್ಳಿ. ಅವ್ರ ತಾತಂಗಿತ್ತ ಇವ್ರ ತಾತಂಗಿತ್ತ. ಸೊ ಒಂದು 6 ಜನರೇಷನ್ 7 ಜನರೇಷನ್ ತೊಗೊಂಡ್ರೆ ಇರಲ್ಲ. ಸೊ ಡಯಾಬಿಟಿಸ್ ಅನ್ನೋ ಕಾಯಿಲೆ ಕಂಡಿಡ್ದೆ ಮೇ ಬಿ ನಂಗೆ ಗೊತ್ತಿರಂಗೆ ಹತ್ತತ್ರ ಅರ್ಲಿ 90s ಕಂಡಿಡಿದ್ರೇನು, ಅದಕ್ಕಿಂತ ಹಿಂದೆ ಇರ್ಲಿಲ್ವಲ್ಲ. ಅದಕ್ಕಿಂತ ಹಿಂದೆ ನಾವು ಲೈಫ್ ಸ್ಟೈಲ್ ಹಾಳು ಮಾಡ್ಕೊಂಡಿದ್ದಕ್ಕೆ ತಾನೇ ಬಂದಿದ್ದು. ಆ್ಯಂಡ್ ಅದೇ ರೀತಿ ಕ್ಯಾನ್ಸರ್ನು ಕೂಡ ಅಷ್ಟೇ ಹಂಗೆ ಹೇಳ್ತಾ ಇದ್ದಾರೆ. ಏನಂತ ಜೆನೆಟಿಕಲಿಂದ ಬರ್ತಾ ಇದೆ ಅವ್ರಿಗೆ ಕ್ಯಾನ್ಸರ್ ಅಂತ. ಸರಿ, ಸೇಮ್ ಹೇಳ್ತಾ ಇರೋದು. ಯಾರೋ ಒಬ್ರು ಲೇಡೀಸ್ಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತಂದರೆ ಅವ್ರು ಜೆನೆಟಿಕಲಿ ಬರ್ತಾ ಇದ್ದಾರೆ. ಒಂದು ಹಿಂದೆಗಡೆ ಒಂದು 7 ಜನರೇಷನ್ ತೊಗೊಳ್ಳಿ, ಒಂದು 5 ಜನರೇಷನ್ ತೊಗೊಳ್ಳಿ, ಅವ್ರಿಗಿತ್ತ ನೋಡಿ? ಇರ್ಲಿಕ್ಕಿಲ್ಲ. ಬಿಕಾಸ್ ಯಾರ್ಯಾರು ಬಂದು ಅವ್ರವ್ರ ಲೈಫ್ ಸ್ಟೈಲ್ನ ಹಾಳು ಮಾಡ್ಕೊಳ್ತಿದ್ರು ಅವ್ರಿಗೆ ಶುಗರು, ಡಯಾಬಿಟಿಸು, BP, ಕ್ಯಾನ್ಸರು ಬರೋದು ಸಹಜ. ಯಾರ್ಯಾರು ನಿಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಂಡಿದ್ದೀರೋ ನಿಮಗೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಾತನಿಗೆ ಡಯಾಬಿಟಿಸ್ ಬೇಗ ಸ್ಟಾರ್ಟ್ ಆಯಿತು, ಒಂದು 25-26. ನಮ್ಮ ತಂದೆಗೂ ಡಯಾಬಿಟಿಸ್ ಬೇಗ ಸ್ಟಾರ್ಟ್ ಆಯಿತು, 25 or 26 ಸ್ಟಾರ್ಟ್ ಆಯಿತು. ನನಗೆ 26 ಆಯಿತು, ನನಗಿನ್ನ ಡಯಾಬಿಟಿಸ್ ಬಂದಿದೆ. ನಿಮಗೆ ಅಂದರೆ ಬರಲಿ ಅಂತ ಅಲ್ಲ, ಸೇನೋ ಟೆಚ್ಚುಟ್ ಬರಲಿ ಅಂತಲ್ಲ ನಾನು ಹೇಳ್ತಿರೋದು. ನಾನು ಏನು ಹೇಳ್ತಿರೋದು ಅಂದರೆ, ನಾನು ಬಾಡಿನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಬಾಸ್. ನಮ್ಮ ತಾತಂಗಿಲ್ಲ, ನಮ್ಮ ಅಪ್ಪಂಗಿತ್ತು, ನಮ್ಮ ತಾತಂಗಿತ್ತು, ನಮ್ಮ ಅಜ್ಜಿಗಿತ್ತು, ಮತ್ತು ಎಲ್ಲರಿಗೂ ಇತ್ತು, ನಮ್ಮ ಮಾವಂಗಿತ್ತು, ಎಲ್ಲರಿಗೂ ಇತ್ತು. ನನಗೆ ಇಲ್ಲ. ಬಿಕಾಸ್ ನಾನು ಬಾಡಿನ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಡಯಾಬಿಟಿಸ್ ಬರೋ ಥರ ಮಾಡ್ಕೊಂಡಿಲ್ಲ. ಶೇಕ್ ಕುಡಿತಾ ಇದ್ದೀನಿ. ಸೊ ಶೇಕ್ ಕುಡಿಯೋದ್ರಿಂದ ನನ್ನ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. ಸೊ ಇಮ್ಯಾಜಿನ್, ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಬೇರೆಯವ್ರದ್ದು ಸಜೆಷನ್ ತೊಗೊಂಡಿಲ್ಲ. ಸೊ ಬೇರೆಯವ್ರು ತೊಗೊಳ್ಳೋದಿಲ್ಲ. ನಂಗೆ ಬೇಡ ಬೇರೆಯವ್ರ ಸಜೆಷನ್, ನಂಗೆ ನನ್ನ ಸಜೆಷನ್ನೇ ಸಾಕು ಬಾಸ್. ಸೊ ಅದಕ್ಕೋಸ್ಕರ ನಾನು ಬಾಡಿನ ಚೆನ್ನಾಗಿ ಇಟ್ಕೊಂಡಿದ್ದೀನಲ್ಲ, ಇಷ್ಟೇ. ನೀವು ಮಾಡಬೇಕಾಗಿರೋದು ಇಷ್ಟೇ. ಅಲ್ಲೇನು ರಾಕೆಟ್ ಸೈನ್ಸ್ ಏನಿಲ್ಲ. ಸೊ ನೀವೇ ಕುತ್ಕೊಂಡು ಸ್ಟಡಿ ಮಾಡಿ, ಸಿಂಪಲ್ ಮ್ಯಾಥ್, ಹೆಂಗೆ ಶುಗರ್ ಬರುತ್ತೆ. ಆ್ಯಂಡ್ ಇದರೊಳಗಡೆ ಇರುವಂಥ ಇಂಗ್ರೀಡಿಯೆಂಟ್ ಯಾವುದು ಶುಗರ್ ಬರ್ಸಲ್ಲ, ಶುಗರ್ ನಮ್ಮ ಸ್ಪೈಕ್ ಮಾಡಲ್ಲ. ಅದೇ ನೀವು ಯೋಚನೆ ಮಾಡಿಬಿಟ್ರೆ ಸಾಕು ಬಾಸ್, ನಿಮ್ಗೆ ಇನ್ನೇನೋ ಅವಶ್ಯಕತೆನೇ ಇರಲ್ಲ ಬಾಸ್. ಅದನ್ನು ನೀವು ಯೋಚನೆ ಮಾಡಿದ್ರೆ ಇದನ್ನು ಕಾಂಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಕಾಂಪ್ಲಿಕೇಶನ್ ಮಾಡೋದ್ರ ಬದಲು ಅದನ್ನು ಯೋಚನೆ ಮಾಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹೆಂಗೆ ಬರುತ್ತೆ, ಯಾಕೆ ಬರುತ್ತೆ ಅಂತ. ಅವಾಗ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ನೀವು ತುಂಬಾ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಅಷ್ಟೆಲ್ಲ ಮಾಡೋಂಥ ಕೆಲಸ ಇಲ್ಲ ಇಲ್ಲಿ. ಯಾರೋ ಒಬ್ರು ಕಂಡು ಹಿಡಿದು ಕೊಟ್ಟಿದ್ದಾರೆ, ನಾವು ಕುಡಿಯೋದು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ಇವನ್ನ ಲೈಕ್ ಮಾಡಿ. ಆ್ಯಂಡ್ ಇವತ್ತು ನನಗೆ ಇರೋಂಥ ನಾಲೆಜಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಬಟ್ ಇನ್ನೂ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇನ್ನೂ ನಾಲೆಜಬಲ್ ಆಗಿ ಮಾತಾಡಿ ನಿಮ್ಗೆ ಅರ್ಥ ಮಾಡಿಸಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೂ ಇಷ್ಟೇ. ಸೊ ಪ್ಲೀಸ್ ಇವ್ರನ್ನ ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ನೀವು ಯಾವಾಗ ಶೇರ್ ಮಾಡ್ತೀರೋ ನಮಗೆ ಇನ್ನೂ ಜಾಸ್ತಿ ಹುಮ್ಮಸ್ ಬರುತ್ತೆ ಹೊಸ ವಿಡಿಯೋಸ್ ಮಾಡೋದಕ್ಕೆ, ಹೊಸ ಕಂಟೆಂಟ್ ವಿಡಿಯೋಸ್ ಮಾಡಲಿಕ್ಕೆ. ಸೊ ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ನಿಮ್ಮ ಹೆಲ್ಪ್ ಮಾಡಿ, ಅವ್ರ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ದಟ್ ಅವ್ರಿಗೂ ಖುಷಿ ಕೊಡುತ್ತೆ ಇದೇ ರೀತಿ ತುಂಬ ಕಂಟೆಂಟ್ ಕ್ರಿಯೇಷನ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು ಅಮೇಸಿಂಗ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.